ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿಯ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸುಲಭ, ಆದರೂ ಒಂಚೂರು ತಯಾರಿ ಮಾಡಿಕೊಂಡ್ರೆ ಇನ್ನೂ ಸುಲಭ. ಅದು ಯಾವುದು? ಬಿಟ್ಟ ಸ್ಥಳ ತುಂಬಿರಿ. 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗಾಗಿ ಬಿಟ್ಟ ಸ್ಥಳಗಳನ್ನು ತುಂಬುವುದಕ್ಕಾಗಿ ನಿಮ್ಮ ಜೊತೆಗಿದೆ ಸ್ಪರ್ಧಾ ಅಕಾಡೆಮಿ ಕಡ್ತೋಕ. ಕೊನೆಯ ಕ್ಷಣದ ಸಿದ್ಧತೆಗಾಗಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಏನೇನು ಓದಿದಿರಿ ಆ ಓದಿದ್ದನ್ನು ಪರೀಕ್ಷೆ ಮಾಡಿಕೊಳ್ಳಿ ಪರೀಕ್ಷಾ ಪೂರ್ವದಲ್ಲಿ. ಆಗ ನೀವು ಓದಿದ್ದು ಇನ್ನಷ್ಟು ಮನನ ಆಗತ್ತೆ, ಗಟ್ಟಿಯಾಗತ್ತೆ, ಶಾಶ್ವತ ಸ್ಮರಣಿಕೆಯಲ್ಲಿ ಹೋಗಿ ಸೇರಿಕೊಳ್ತದೆ. ಈ ನಿಟ್ಟಿನಲ್ಲಿ ನಾವು ಏನೇನು ಬಿಟ್ಟ ಸ್ಥಳವನ್ನು ಕೇಳಬಹುದು, ಪ್ರಶ್ನೆ ಪತ್ರಿಕೆ ಏನು, ನಾನು ಇದನ್ನು ಸುಮ್ಮನೆ ನಿಮಗೆ ಹೇಳ್ತಾ ಇಲ್ಲ. 3 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು 2 ಪೂರ್ವ ಸಿದ್ಧತಾ ಪರೀಕ್ಷೆ, ಇವುಗಳನ್ನು ಆಧಾರವಾಗಿ ಇಟ್ಕೊಂಡು ಏನು ಕೇಳ್ಬೋದು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಇವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾವು ಶುರು ಮಾಡೋಣ. ನಿಮ್ಮ ಕೊನೆಯ ಕ್ಷಣದ ಒಂದು ಸಿದ್ಧತೆಗೆ ಇದು ಹೆಲ್ಪ್ ಆಗಲಿ ಅಂತ ಆಶಿಸ್ತಾ ಇದನ್ನು ಆರಂಭಿಸೋಣ. ಬಿಟ್ಟ ಸ್ಥಳ ತುಂಬಿರಿಯಲ್ಲಿ ಏನೇನು ಕೇಳಿದ್ದಾರೆ? ಮೊದಲನೇ ಅಧ್ಯಾಯದಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗೆ ಮೊದಲನೇ ಅಧ್ಯಾಯದಲ್ಲಿ ಏನು ಕೇಳ್ಬೋದು? ಕರ್ನಾಟಕದ ಜನರನ್ನು ಡ್ಯಾಶ್ ಗ್ರಂಥದಲ್ಲಿ ಕರುನಾಡರೆಂದು ಉಲ್ಲೇಖಿಸಿದೆ. ಮೇಲ್ಗಡೆ ನಿಮಗೆ ಉತ್ತರ ಇಲ್ಲೇ ಇದೆ, 3 ಉತ್ತರ ಇದೆ. ಶಿಲಪ್ಪಾದಿಗಾರಂದಲ್ಲಿ ಇದನ್ನು ಕರ್ನಾಟಕದ ಜನರನ್ನು ಕರುನಾಡರ್ ಅಂತ ಉಲ್ಲೇಖಿಸಿದೆ. ಅಲ್ಲಿಗೆ ಶಿಲಪ್ಪಾದಿಗಾರಂ ಅನ್ನೋದು ಮೊದಲನೆಯ ಬಿಟ್ಟ ಸ್ಥಳಕ್ಕೆ ಉತ್ತರ. ಒಂದು ವೇಳೆ ಇದನ್ನು ಸ್ವಲ್ಪ ತಿರುಚಿ ಕರುನಾಡಗನ್ ಅಂತ ಕೇಳಿದ್ರೆ ಆವಾಗ ವೆಲ್ವಿಕುಡಿ ತಾಮ್ರಪತ್ರದಲ್ಲಿ ಕರುನಾಡಗನ್ ಅಂತ ಕರೀತಾರೆ. ಮಧ್ಯಕಾಲೀನ ಭಾರತದ ಪ್ರಮುಖ ಭಾಷೆ ಸಾಮಾನ್ಯ ಸಂಸ್ಕೃತನೋ ಅಥವಾ ಪರ್ಷಿಯನ್ನೋ ಅರೇಬಿಕ್ಕೋ ಈ ಥರ ಕೊಟ್ಟಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮಧ್ಯಕಾಲೀನ ಭಾರತದಲ್ಲಿ ಯಾವುದಿರ್ಬೋದು ಅಂತ ಹೇಳಿ ಅದು ಪರ್ಷಿಯನ್ ಭಾಷೆ. ಬುದ್ಧ ಚರಿತವನ್ನು ಬರೆದವರು ಯಾರು? ಅಶ್ವಘೋಷ ಸುಲಭತ್. ಇನ್ನು ನೇರವಾಗಿ ಅಧ್ಯಾಯ 3ಕ್ಕೆ ಬರ್ತೀವಿ. ಮೊಹೆಂಜೊದಾರೋ ಪದ ಯಾವ ಭಾಷೆಯಿಂದ ಬಂದಿದೆ? ಅದು ಸಿಂಧಿ ಭಾಷೆಯಿಂದ ಬಂದಂತಹ ಪದ. ಮೊಹೆಂಜೊದಾರೋ ಅಂದರೆ ಏನು? ಸತ್ತವರ ದೀಪ. ಸಿಂಧೂ ಜನರ ಪ್ರಧಾನ ದೇವತೆ ಯಾರು? ಮಾತೃದೇವತೆ, ಪ್ರಧಾನ ದೇವತೆ. ಹರಪ್ಪವನ್ನು ಶೋಧ ಮಾಡಿದವರು ಯಾರು? ಹರಪ್ಪವನ್ನು ಶೋಧ ಮಾಡಿದವರು ದಯಾರಾಮ್ ಸಹಾನಿ. ನೆನಪಲ್ಲಿ ಇಟ್ಕೊಂಡಿರಿ, ದಯಾರಾಮ್ ಸಹಾನಿ ಹರಪ್ಪವನ್ನು ಶೋಧ ಮಾಡ್ತಾರೆ. ಸೂತ್ರ ಸುಲಭವಾಗಿ ನೆನಪಲ್ಲಿ ಇಟ್ಕೊಂಡಿರಿ, HD. HD ಅನ್ನೋದು ನಿಮಗೆ ಗೊತ್ತು, ನಿಮ್ಮಲ್ಲಿ ಚಾಲ್ತಿಲಿರುವಂತಹ ಶಬ್ದ HD. ಫೋಟೋವನ್ನು HD ಬಿಡು ಅಂತೀವಲ್ಲ, ಹಾಗೆ HD ಫೋಟೋ ಬಿಡು ಅಂತ. ಹಾಗೆ ಇಲ್ಲಿ HD ಅಂದ್ರೆ ಏನು ಹೇಳಿ? H ಅಂದರೆ ಹರಪ್ಪ, D ಅಂದರೆ ದಯಾರಾಮ್ ಸಹಾನಿ. ಈ ಥರ ನೆನಪಿಟ್ಕೊಳ್ಳಿ. ಮೊಹೆಂಜೊದಾರೋ ಯಾರು? RD ಬ್ಯಾನರ್ಜಿ. MR ಇವರು ಮಿಸ್ಟರ್ MR. ಮೊಹೆಂಜೊದಾರೋ RD ಬ್ಯಾನರ್ಜಿ. ಈ ಥರ ನೆನಪಿಟ್ಕೊಳ್ಳೋಣ. ಇನ್ನು 4ನೇ ಅಧ್ಯಾಯದ 2ನೆಯ ಉಪಘಟಕ, ಇಲ್ಲಿ ಬಿಟ್ಟ ಸ್ಥಳ ಕೇಳುವ ಸಾಧ್ಯತೆ ಇದೆ. ಡ್ಯಾಶ್ ಭಾರತದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು ವೇಳೆ ಜೈನ ಬೌದ್ಧ ಕೊಟ್ಟರೆ ಯಾವ್ದು ಬರೀಬೇಕು ಅಂತ ನೀವು ಕೇಳ್ಬೋದು. ಆವಾಗ ಜೈನ ಧರ್ಮವನ್ನು ಬರೀಬೇಕು. ಇಲ್ಲ ಸನಾತನ ಧರ್ಮ ಕೊಟ್ಟರೆ ಏನು ಬರೀಬೇಕು? ಸನಾತನ ಧರ್ಮವನ್ನು ಬರೀಬೇಕು. ಸನಾತನ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಅನುಕ್ರಮವಾಗಿ. ಜೈನ ಧರ್ಮದ ಚಿಹ್ನೆ ಯಾವುದು? ಸ್ವಸ್ತಿಕ್. 23ನೆಯ ತೀರ್ಥಂಕರ ಪಾರ್ಶ್ವನಾಥ. ವರ್ಧಮಾನನ ಜನ್ಮಸ್ಥಳ ಯಾವುದು? ವೈಶಾಲಿಯ ಕುಂದಗ್ರಾಮ. ವರ್ಧಮಾನನ ಜ್ಞಾನೋದಯ ಪಡೆದ ಸ್ಥಳ ಯಾವುದು? ಜೃಂಬಿಕಾ ಗ್ರಾಮದಲ್ಲಿ ಜ್ಞಾನೋದಯ ಆಯಿತು. ಇದೇ ಪಾಠದಲ್ಲಿ 2ನೇ ಸೆಟ್ಟು ಮಹಾವೀರನ 11 ಶಿಷ್ಯರನ್ನ ಏನಂತ ಕರೀತಾರೆ? ಮಹಾವೀರನ 11 ಶಿಷ್ಯರಿಗೆ ಗಣಾಧರ ಅಂತ ಕರೀತಾ ಇದ್ರು. ಚಂದ್ರಗುಪ್ತ ಮೌರ್ಯನ ಜೊತೆ ಶ್ರವಣಬೆಳಗೊಳಕ್ಕೆ ಬಂದವರು ಯಾರು? ಭದ್ರಬಾಹು ಅವನನ್ನು ಕರ್ಕೊಬರ್ತಾನೆ. ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳಿಗೆ ಏನಂತ ಕರಿತೀವಿ? ತ್ರಿಪಿಟಕಗಳು, ಸುತ್ತ ವಿನಯ, ಅಭಿಧಮ್ಮ ಪಿಟಕಗಳು. ವರ್ಧಮಾನ ಮಹಾವೀರನ ಅನುಯಾಯಿಗಳಿಗೆ ಏನಂತ ಕರೀತಾರೆ? ದಿಗಂಬರ ಅಂತ ಕರೀತಾರೆ. ಪಾರ್ಶ್ವನಾಥನ ಅನುಯಾಯಿಗಳಿಗೆ ಏನಂತ ಕರೀತಾರೆ? ಶ್ವೇತಾಂಬರ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರಿ. ಕೊನೆಯ ಪ್ರಶ್ನೆ, ಪಾರ್ಶ್ವನಾಥನ ಅನುಯಾಯಿಗಳಿಗೆ ಏನಂತ ಕರೀತಾರೆ ಅಂತ ಇದೆ. ಅವರು ಬಿಳಿ ಬಟ್ಟೆಗಳನ್ನು ಧರಿಸ್ತಾ ಇದ್ರು, ಹಾಗಾಗಿ ಅವರಿಗೆ ಶ್ವೇತಾಂಬರ ಅನ್ನೋದಾಗಿ ಕರೀತಾ ಇದ್ರು. ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ. ಬುದ್ಧನ ಜನ್ಮದಿನ ಏನಂತ ಪ್ರಸಿದ್ಧವಾಗಿದೆ? ಬುದ್ಧ ಪೂರ್ಣಿಮೆ. ಅವನ ಜನನ, ಜ್ಞಾನೋದಯ, ಮರಣ ಪೌರ್ಣಿಮೆ ಎಂದೇ ನಡೀತು. ಬೌದ್ಧ ಧರ್ಮದ ಚಿಹ್ನೆ ಯಾವುದು? ಧರ್ಮಚಕ್ರ ಬೌದ್ಧ ಧರ್ಮದ ಚಿಹ್ನೆ. ಪಂಚ ಸಿದ್ಧಾಂತ ಈ ಕೃತಿಯನ್ನು ಬರೆದವರು ಯಾರು? ವರಾಹ ಮಿಹಿರ. ವಿಕ್ರಮಾದಿತ್ಯ ಅಂದು ಹೆಸರಾದ ಗುಪ್ತ ಅರಸ ಯಾರು? 2ನೇ ಚಂದ್ರಗುಪ್ತ. 2ನೇ ಚಂದ್ರಗುಪ್ತನಿಗೆ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತ ಕೂಡ ಕರೆದಿದ್ರು. ರಘುವಂಶ ಅಂತ ಕೂಡ ನೀವು ಬರೆದು ಬಿಡ್ತೀರಿ, ಕಾಳಿದಾಸ. ಗುಪ್ತರ ಕಾಲದ ಇಟ್ಟಿಗೆಯ ದೇವಾಲಯ ಎಲ್ಲಿದೆ? ಹೊಸ ಪ್ರಶ್ನೆ. ಬಿಟ್ಟರ್ಗಾಂವ್ ಅನ್ನುವಲ್ಲಿ ಇಟ್ಟಿಗೆಯ ದೇವಾಲಯ ಇದೆ. ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಯಾರು? ಧನ್ವಂತ್ರಿಯನ್ನ ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಅಂತ ಕರೀತಾರೆ. ಇನ್ನು
ಗುಪ್ತರ ರಾಜಧಾನಿ ಯಾವುದು ಅಂತ ಕೇಳಿದರೆ ಪಾಟಲಿಪುತ್ರ ಗುಪ್ತರ ರಾಜಧಾನಿ, ಮೌರ್ಯರ ರಾಜಧಾನಿ ಕೂಡ ಹೌದು. ಸಮುದ್ರಗುಪ್ತನ ಆರ್ಯಾವರ್ತದ ಆಕ್ರಮಣವನ್ನು ಡ್ಯಾಶ್ ಅಂತ ಕರೀತಾನೆ. ದಕ್ಷಿಣ ಭಾರತ ದಂಡಯಾತ್ರೆಯನ್ನು ಡ್ಯಾಶ್ ಅಂತ ಕರೀತಾನೆ. ಉತ್ತರ ಭಾರತದ ಅಥವಾ ಆರ್ಯಾವರ್ತ ದಂಡಯಾತ್ರೆಯನ್ನು ದಿಗ್ವಿಜಯ ಅಂತ ಕರೀತಾನೆ, ಅದನ್ನು ವಶಪಡಿಸ್ಕೊತಾನೆ. ಆದರೆ ದಕ್ಷಿಣ ಭಾರತವನ್ನು ಗೆದ್ದು ಅವರನ್ನು ಆ ಪ್ರದೇಶಗಳನ್ನು ಆಯಾ ರಾಜರಿಗೆ ಮರಳಿ ಕೊಡ್ತಾನೆ, ಧರ್ಮ ವಿಜಯ ಅಂತ ಕರೀತಾನೆ. ಹರಿಸೇನನ ಆಸ್ಥಾನದ ಕವಿಯಾಗಿದ್ದವರು ಯಾರು? ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆ ಮಾಡಿದಂತಹ ಹರಿಸೇನ ಏನಿದ್ದಾನೆ, ಇವನು ಎಲ್ಲಿನ ಯಾರ ಆಸ್ಥಾನದ ಕವಿಯಾಗಿದ್ದ ಅಂತ ಕೇಳಿದಾಗ ಸಮುದ್ರಗುಪ್ತನ ಆಸ್ಥಾನದ ಕವಿಯಾಗಿದ್ದ ಅಂತ ನಾವು ಬರೀಬೇಕಾಗತ್ತೆ. ಇನ್ನು ಹರ್ಷವರ್ಧನನ ಎರಡನೆಯ ರಾಜಧಾನಿ ಯಾವುದು? ಖನೋಜ್ ಅನ್ನ ತನ್ನ ಎರಡನೇ ರಾಜಧಾನಿಯಾಗಿ ಮಾಡ್ಕೋತಾನೆ ಹರ್ಷವರ್ಧನ. ಬಾಣಭಟ್ಟನಿಗೆ ಆಶ್ರಯ ನೀಡಿದವರು ಯಾರು? ಹರ್ಷವರ್ಧನ. ಚಾಲುಕ್ಯ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದರೆ ಜಯಸಿಂಹ. ಇಲ್ಲಿ ಚಾಲುಕ್ಯ ಅನುಕೂಲ ನೀವು ನೆನಪಲ್ಲಿಟ್ಕೊಂಡ್ರಿ. ಒಂದು ವೇಳೆ ನಂತರದ ಚಾಲುಕ್ಯರ ಮನೆತನದ ಸ್ಥಾಪಕ ಅಂತ ಕೇಳಿದ್ರೆ ಎರಡನೇ ತೈಲಪ್ಪ ಅಂತ ಬರೀಬೇಕಾಗತ್ತೆ. ಇಲ್ಲಿ ಚಾಲುಕ್ಯ ಅಂತ ಕೊಟ್ಟಿದ್ದಾರೆ ಅಂದರೆ ಅದು ಬಾದಾಮಿ ಚಾಲುಕ್ಯ ಅಥವಾ ಆರಂಭದ ಚಾಲುಕ್ಯ ಅಂತಾನೆ ಅರ್ಥ. ಪಲ್ಲವರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಪಲ್ಲವರ ರಾಜಧಾನಿ ಪಲ್ಲವರು ಕಂಚಿಯನ್ನ ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡಿದ್ರು. ಪಟ್ಟದಕಲ್ಲಿನ ಪ್ರಾಚೀನ ಹೆಸರು ಏನೆಂದು ಅಂತ ಕೇಳಿದ್ರೆ ಕಿಸುವೊಳಲು ಅನ್ನೋದು. ಇಲ್ಲಿ ಪ್ರಭಾಕರ ವರ್ಧನ ಈತ ಹರ್ಷವರ್ಧನನ ತಂದೆಯಾಗಿದ್ದ ಅಂತ ನಾವು ನೋಡ್ತೀವಿ. ಇನ್ನು ಮುಂದುವರೆದ್ರೆ ರಾಷ್ಟ್ರಕೂಟರು ಡ್ಯಾಶ್ ಪ್ರದೇಶಕ್ಕೆ ಸೇರಿದವರು. ರಾಷ್ಟ್ರಕೂಟರು ತಮ್ಮ ಶಾಸನಗಳಲ್ಲಿ ಹೇಳ್ಕೊತಾರೆ ಲಟ್ಟಲೂರು ಪುರವರಾದೀಶ್ವರರು ಅಂತ. ಅಲ್ಲಿಗೆ ಲಾತೂರು ಅವರ ಮೂಲ ಪ್ರದೇಶ. ರಾಷ್ಟ್ರಕೂಟರ ಮೊದಲ ದೊರೆ ಯಾರು ಅಂತ ಕೇಳಿದರೆ ದಂತಿದುರ್ಗ ರಾಷ್ಟ್ರಕೂಟರ ಮೊದಲ ದೊರೆ. ಉತ್ತರ ಭಾರತದಲ್ಲಿ ರಾಷ್ಟ್ರಕೂಟರ ಪ್ರಭಾವವನ್ನು ಹರಡಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಕೇಳಿದರೆ ಧ್ರುವ ಧಾರಾವರ್ಷನಿಗೆ ಸಲ್ಲುತ್ತೆ. ಧ್ರುವನು ಗಂಗರ ದೊರೆ ಎರಡನೆಯ ಶಿವಮಾರನನ್ನು ಯಾವ ಕದನದಲ್ಲಿ ಸೋಲಿಸಿದ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಹೊಸ ರೀತಿಯ ಪ್ರಶ್ನೆ. ಮುದಗುಂದೂರು, ತಪ್ಪು ಮಾಡುವ ಸಾಧ್ಯತೆ ಇದೆ, ನೀವು ನೆನಪಲ್ಲಿಟ್ಕೊಂಡಿರಿ. ಮುದಗುಂದೂರು ಕಾಳಗದಲ್ಲಿ ಆತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಎರಡನೇ ಶಿವಮಾರನನ್ನು ಸೋಲಿಸ್ತಾನೆ. ಬಹಳ ಮುಖ್ಯ ಆಗತ್ತೆ ಧ್ರುವ ಮತ್ತೆ ಮುಂದೆ ಬರುವಂಥ ಮೂರನೇ ಗೋವಿಂದನ ಆಳ್ವಿಕೆಯಲ್ಲಿ ಅವನ ಬಂಧನ, ಬಿಡುಗಡೆ, ಮತ್ತೆ ಬಂಧನ ಇವೆಲ್ಲ. ರಾಷ್ಟ್ರಕೂಟರ ಕಾಲದ ಬೌದ್ಧ ಸಂಘ ಎಲ್ಲಿತ್ತು? ಇದು ಕೂಡ ತುಂಬ ಮಹತ್ವದ ಪ್ರಶ್ನೆ. ಕನ್ನೇರಿಯಲ್ಲಿ ಅವರ ಬೌದ್ಧ ಸಂಘ ಇತ್ತು ಅಂತ ನೋಡ್ತೀವಿ. ಎಲಿಫೆಂಟಾದ ಪುರಾತನ ಹೆಸರು ಮಾಡೆಲ್ ಕ್ವಶನ್ ಪೇಪರಲ್ಲಿ ಆಲ್ರೆಡಿ ಇದೆ, ಗೊರವಪುರಿ ಇದು ಮೂಲ ಹೆಸರು. ಪೋರ್ಚುಗೀಸರು ಅಲ್ಲಿನ ಬೃಹತ್ ಬಂಡೆಯೊಂದನ್ನು ನೋಡಿ ಎಲಿಫ್ಯಾಂಟ್ ಅಂತ ಕರೀತಾರೆ, ಮುಂದೆದು ಎಲಿಫೆಂಟಾ ಆಯಿತು. ಗೊರವಪುರಿ ಮೂಲ ಹೆಸರು. ಬಂಕಾಪುರ ನಗರವನ್ನು ನಿರ್ಮಿಸಿದವರು ಯಾರು ಅಂತ ಇದೆ. ಬಂಕಾಪುರವನ್ನು ನಿರ್ಮಿಸಿದವನು ಯಾರು ಅಂತ ಕೇಳಿದರೆ ಅಮೋಘ ವರ್ಷ. ಆತ ತನ್ನ ಸೇನಾನಿ ಬಂಕೇಶನ ನೆನಪಿಗೆ ಬಂಕಾಪುರವನ್ನು ಕಟ್ಟಿಸ್ತಾನೆ. ಅಮೋಘ ವರ್ಷ ಡ್ಯಾಶ್ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಪ್ರಶ್ನೋತ್ತರ ರತ್ನಮಾಲ ಬರೀತಾನೆ. ರಾಷ್ಟ್ರಕೂಟರ ಸಾಮಂತ ಯಾರು ಅಂತ ಕೇಳಿದರೆ ಇಮ್ಮಡಿ ಅರಿಕೇಸರಿ. ಇವನು ರಾಷ್ಟ್ರಕೂಟರ ಸಾಮಂತನಾಗಿದ್ದ, ಪಂಪನಿಗೆ ಆಶ್ರಯವನ್ನು ಕೊಟ್ಟಿದ್ದ. ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ಜಗತ್ತಿನ ಅದ್ಭುತ ಕಲಾಕೃತಿಗಳಲ್ಲಿ ಒಂದು ಅಂತ ಕರೆದವರು ಯಾರು? ವಿ ಎಸ್ ಸ್ಮಿತ್. ಇದೇ ವಿ ಎಸ್ ಸ್ಮಿತ್ ಬಗ್ಗೆ ಮಲ್ಟಿಪಲ್ ಚಾಯ್ಸಲ್ಲಿ ನಾವು ನೋಡಿದ್ವಿ. ಮೊಹಮ್ಮದ್ ಬಿನ್ ತುಘಲಕನ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂತ ಹೇಳಿ ಆತ ಹೇಳಿದ್ದ ಅಂತ. ಮುಂದುವರೆದು ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ. ಅಲ್ಲಿ ಆರಂಭದ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ಕಲ್ಯಾಣಿ ಚಾಲುಕ್ಯರ ಸ್ಥಾಪಕ ಯಾರು ಅಂತ ಕೇಳಿದರೆ ಎರಡನೇ ತೈಲಪ್ಪ. ನಂತರದ ಚಾಲುಕ್ಯರ ಮೊದಲ ರಾಜಧಾನಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನಾವು ಏಕದಮ್ ಬರೆದ್ಬಿಡ್ತೀವಿ ನಂತರದ ಚಾಲುಕ್ಯರು ಕೂಡ ಕಲ್ಯಾಣಿ ಚಾಲುಕ್ಯರು ಅಂತ. ಬಟ್ ಮಾನ್ಯಕೇಟ ಅವರ ಮೊದಲ ರಾಜಧಾನಿ. ಆಮೇಲೆ ಅದು ಏನಾಯ್ತು ಹೇಳಿ ಕಲ್ಯಾಣಕ್ಕೆ ವರ್ಗಾವಣೆ ಆಯಿತು ಅಂತ ನೋಡ್ತೀವಿ. ಸೋಮೇಶ್ವರ, 1ನೇ ಸೋಮೇಶ್ವರನ ಕಾಲದಲ್ಲಿ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ ಯಾರು ಅಂತ ಕೇಳಿದ್ದಾರೆ ಬಿಲ್ಹಣ. 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿ. ಭಾರತದ ಇತಿಹಾಸದಲ್ಲಿ ಡ್ಯಾಶರ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣಯುಗ, ಅದು ಹೊಯ್ಸಳರ ಕಾಲವನ್ನು ದೇವಾಲಯಗಳ ವಾಸ್ತುಶಿಲ್ಪದ ಸುವರ್ಣಯುಗ ಅನ್ನೋದಾಗಿ ಭಾರತದಲ್ಲೇ ಕರೀತಾರೆ. ದ್ವಾರ ಸಮುದ್ರದ ಇಂದಿನ ಹೆಸರು ಏನು ಅಂತ ಕೇಳಿದ್ದಾರೆ. ಇಂದಿನ ಹೆಸರು ಹಳೇಬೀಡು. ದೋರ ಸಮುದ್ರವನ್ನು ಹಳೇಬೀಡು ಅಂತ ಇವತ್ತು ಕರೀತಾರೆ. ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಮರು ಯಾರು ಅಂತ ಕೇಳಿದರೆ ಅರಬ್ಬರು ನಮ್ಮ ದೇಶದ ಮೇಲೆ ಮೊದಲು ದಾಳಿ ಮಾಡಿದಂಥ ಮುಸ್ಲಿಮರು. ಎರಡನೇ ತರೈನ್ ಯುದ್ಧದಲ್ಲಿ ಸೋತವರು ಯಾರು ಅಂತ ಕೇಳಿದ್ದಾರೆ ಪೃಥ್ವಿರಾಜ್ ಚೌಹಾಣ್. ಎರಡನೆಯ ತರೈನ್ ಯುದ್ಧದಲ್ಲಿ ಸೋತೋಗ್ತಾನೆ. ಗುಲಾಮಿ ಸಂತತಿಯ ಸ್ಥಾಪಕ ನಮಗೆಲ್ಲ ಗೊತ್ತು ಕುತುಬುದ್ದೀನ್ ಐಬಕ್. ಮೊಹಮ್ಮದ್ ಗಜ್ನಿಯ 15ನೇ ದಂಡಯಾತ್ರೆ ಗುಜರಾತಿನ ಪ್ರಸಿದ್ಧ ದೇವಾಲಯ ಯಾವುದ್ರ ಮೇಲೆ ನಡೀತು ಅಂತ ಕೇಳಿದರೆ ಸೋಮನಾಥ ದೇವಾಲಯದ ಮೇಲೆ ನಡೀತು ಅನ್ನೋದನ್ನು ನಾವು ಬರೀಬೇಕಾಗತ್ತೆ. ಇನ್ನು ಮುಂದೆ ಖಿಲ್ಜಿ ಪದದ ಅರ್ಥವೇನು ಅಂತ ಕೇಳಿದರೆ ಖಿಲ್ಜಿ ಪದದ ಅರ್ಥ ಮಾಮೂಲಕ್ ಅಂದರೆ ಗುಲಾಮ. ಖಿಲ್ಜಿ ಅಂದರೆ ಏನು ಅಂತ ನೆನಪಲ್ಲಿ ಇಟ್ಕೊಂಡಿರಿ, ಖಡ್ಗಧಾರಿ ಪುರುಷ. ಇದು ಖಿಲ್ಜಿ ಪದದ ಅರ್ಥ, ಖಡ್ಗಧಾರಿ ಪುರುಷ ಅನ್ನೋದು. ಆಮೇಲೆ ತುಘಲಕ್ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್. ಮೇಲ್ಗಡೆ ಇಲ್ಲಿ ಆಪ್ಷನ್ಗಳಿದ್ದಾವೆ ನೋಡಿ. ಗಿಯಾಸುದ್ದೀನ್ ತುಘಲಕ್ ಸಂತತಿಯ ಸ್ಥಾಪಕ. ದೆಹಲಿ ಸುಲ್ತಾನರ ಕೊನೆಯ ದೊರೆ ಯಾರು ಅಂತ ಕೇಳಿದರೆ ಇಬ್ರಾಹಿಂ ಲೋಧಿ. ಇವನು ಕೊನೆಯ ದೊರೆ, ಲೋಧಿ ಮನೆತನ. ಡ್ಯಾಶ್ನನ್ನು ಭಾರತದ ಗಿಣಿ ಅಂತ ಕರಿತಾ ಇದ್ರು. ಅಮೀರ್ ಖುಸ್ರುವನ್ನು ಭಾರತದ ಗಿಣಿ ಅಂತ ಕರಿತಾ ಇದ್ರು. ಆಮೇಲೆ ಅಲ್ಬೆರುನಿಯಾ, ತಪ್ಪಾಗಿದೆ ಸರಿ ಮಾಡ್ಕೊಳ್ಳಿ. ಅಲ್ಬೆರುನಿಯಾ ಪ್ರಸಿದ್ಧ ಕೃತಿ ಯಾವುದು ಅಂತ ತುಂಬ ಫೇಮಸ್ ಕ್ವಶನ್ ಇದು, ತುಂಬ ಸಲ ಕೇಳಿದ್ದಾರೆ. ಅಲ್ಬೆರುನಿಯಾ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದರೆ ಕಿತಾಬ್ ಉಲ್ ಹಿಂದ್.
ಡ್ಯಾಶ್ನನ್ನು ವೈರುಧ್ಯಗಳ ಮಿಶ್ರಣ, ಮೊಹಮ್ಮದ್ ಬಿನ್ ತೊಗಲಕನ ವೈರುಧ್ಯಗಳ ಮಿಶ್ರಣ ಅಂತ ಕರೀತಾರೆ. ಕರೆದವ್ರು ಯಾರು ಅಂತ ಕೇಳಿದ್ರೆ ವಿ.ಎ. ಸ್ಮಿತ್ ಹೆಸರನ್ನು ನಾವು ಬರೀಬೇಕಾಗತ್ತೆ. ಈಗ ಶಂಕರಾಚಾರ್ಯರು ಪ್ರತಿಪಾದಿಸಿದ್ದಂಥ ಶಂಕರಾಚಾರ್ಯ ಅಂದ್ಕೂಳೆ ಅದ್ವೈತ, ರಾಮಾನುಜಾಚಾರ್ಯ ಅಂದ್ಕೂಳೆ ವಿಶಿಷ್ಟ ಅದ್ವೈತ, ಮಧ್ವಾಚಾರ್ಯರು ಅಂದ್ಕೂಳೆ ದ್ವೈತ. ನೆನಪಿರಲಿ. ಗುರುಗ್ರಂಥ ಸಾಹಿಬ್ ಯಾವ ಲಿಪಿಯಲ್ಲಿದೆ ಅಂತ ಕೇಳಿದ್ರೆ ಅದು ಗುರುಮುಖಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಅನೇಕ ಸಲ ಕೇಳಿದ್ದಾರೆ. ಗುರುಮುಖಿ ಲಿಪಿಯಲ್ಲಿ ಗುರುಗ್ರಂಥ ಸಾಹೇಬ್ ಇದೆ ಅಂತ ನೋಡ್ತೀವಿ. ಡ್ಯಾಶ್ ಪಂಥವನ್ನು ಶೇಖ್ ಶಹಾಬುದ್ದೀನ್, ನೋಡಿ ಚಿಸ್ತಿ ಅಂತ ಬಂದರೆ ಅದು ಚಿಸ್ತಿ ಪಂಥ. ಶೇಖ್ ಶಹಾಬುದ್ದೀನ್ ಅಂದ್ಕೂಳೆ ನೆನಪಿಟ್ಕೋಬೇಕು ನೀವು, ಅದು ಸುಹರ್ವರ್ದಿ ಪಂಥ. ಚಿಸ್ತಿ ಪಂಥದ ಸ್ಥಾಪಕ ಖ್ವಾಜಾ ಅಬ್ದುಲ್ಲಾ ಚಿಸ್ತಿ ಅಂತ ಬರ್ತದೆ. ಇಲ್ಲಿ ಶೇಖ್ ಶಹಾಬುದ್ದೀನ್ ಅಂದ್ಕೂಳೆ ನೀವು ಸುಹರ್ವರ್ದಿ ಪಂಥ ನೆನಪಿಟ್ಕೊಂಡು ಬರೀಬೇಕಾಗತ್ತೆ. ಇನ್ನು ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು ಅಂತ ಕೇಳಿದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಈತ ಮೊದಲ ವೈಸ್ರಾಯ್. 1510ರಲ್ಲಿ ಪೋರ್ಚುಗೀಸರು ಡ್ಯಾಶರಿಂದ ಗೋವಾವನ್ನು ವಶಪಡಿಸಿಕೊಂಡರು. ಬಿಜಾಪುರದ ಆದಿಲ್ ಶಾಹಿಗಳಿಂದ ವಶಪಡಿಸ್ಕೋತಾರೆ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕೋಲ್ಕತ್ತಾ. 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮಂಗಳೂರು. ನೆನಪಲ್ಲಿಟ್ಕೊಂಡ್ರಿ, ಮೊದಲನೇದು ಮದ್ರಾಸು, 2ನೇದು ಮಂಗಳೂರು, 3ನೇದು ಶ್ರೀರಂಗಪಟ್ಟಣ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ರಾಜ್ಯ ಕೇಳಿದ್ದಾರೆ, ಹೈದರಾಬಾದ್ ಇದು ಮೊದಲ ರಾಜ್ಯ. ಹೈದರಾಬಾದಿನ ನಿಜಾಮ ಏನಿದ್ದಾರೆ ಅವರು ಸಹಿ ಹಾಕಿದಂತಹ ಮೊದಲ ರಾಜ ಅಂತ ನೋಡ್ತೀವಿ. ಮುಂದುವರೆದು ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ, ಸಂವಾದ ಕೌಮುದಿ ಏನಿದೆ ಇದು ಅವರು ಸಂವಾದ ಕೌಮುದಿ. ಈ ಸಂವಾದ ಕೌಮುದಿಯನ್ನು ರಾಜಾರಾಮ್ ಮೋಹನ್ ರಾಯರು ಬಂಗಾಳಿ ಭಾಷೆಯಲ್ಲಿ ಪ್ರಕಟಿಸ್ತಾರೆ. ದಯಾನಂದ ಸರಸ್ವತಿಯವರು ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಸತ್ಯಾರ್ಥ ಪ್ರಕಾಶ ಏನಿದೆ ಇದು ದಯಾನಂದ ಸರಸ್ವತಿ. ಸಂವಾದ ಕೌಮುದಿ ರಾಜಾರಾಮ್ ಮೋಹನ್ ರಾಯ್, ಸತ್ಯಾರ್ಥ ಪ್ರಕಾಶ ದಯಾನಂದ ಸರಸ್ವತಿ. ರಾಮಕೃಷ್ಣ ಪರಮಹಂಸರ ಶಿಷ್ಯ ಯಾರು ಅಂತ ಕೇಳಿದರೆ ಸ್ವಾಮಿ ವಿವೇಕಾನಂದ ಅವರ ಪ್ರೀತಿಪಾತ್ರ ಶಿಷ್ಯ. ಥಿಯೋಸಾಫಿಕಲ್ ಸೊಸೈಟಿ ಸ್ಥಾಪನೆಗೊಂಡಿದ್ದು ಸಾಮಾನ್ಯ ಶಕ 1875ರಲ್ಲಿ. 1893ರಲ್ಲಿ ವಿವೇಕಾನಂದರು ಚಿಕಾಗೋ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು ಅಂತ. ಅಲಿಗರ್ ಚಳವಳಿಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದರೆ ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳವಳಿಯನ್ನು ಆರಂಭಿಸ್ತಾರೆ. ಇನ್ನು ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಎಲ್ಲಿಂದ ಆರಂಭಿಸಿದರು ಅಂತ ಇದೆ, ಸಬರಮತಿಯಿಂದ ಆರಂಭಿಸ್ತಾರೆ, ದಂಡಿಯಲ್ಲಿ ಮುಕ್ತಾಯಗೊಳ್ಳುತ್ತೆ. ಗಾಂಧೀಜಿಯವರ ಡ್ಯಾಶ್ ಸತ್ಯಾಗ್ರಹ ತೀನ್ ಖಾತಿಯ ವ್ಯವಸ್ಥೆಯನ್ನು, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಚಂಪಾರಣ್ ಸತ್ಯಾಗ್ರಹ ಎಂದರೆ ಇದು ತೀನ್ ಖಾತಿಯ ನೀಲಿ ಬೆಳೆಯ ವಿರುದ್ಧ ನಡೆಸಿದ ಪ್ರತಿಭಟನೆ. ನೀಲಿ ಬೆಳೆಯನ್ನು ಬೆಳಿಲೇಬೇಕು ಅನ್ನೋದನ್ನು ಹಿಂತೆಗೋತಾರೆ ಈ ತೀನ್ ಖಾತಿಯವನ್ನು ಚಂಪಾರಣ್ ಸತ್ಯಾಗ್ರಹದ ನಂತರ. ಕರ್ನಾಟಕದ ಗಾಂಧಿ ಅಂತ ಕರೆದವರು ಹರ್ಡೇಕರ್ ಮಂಜಪ್ಪ. ಕರ್ನಾಟಕದ ಗಾಂಧಿ, ಕರ್ನಾಟಕದ ಕೇಸರಿ ಯಾರು ಅಂತ ಕೇಳಿದ್ರೆ ಗಂಗಾಧರರಾವ್ ದೇಶಪಾಂಡೆ ಕೇಸರಿ, ಹರ್ಡೇಕರ್ ಮಂಜಪ್ಪ ಕರ್ನಾಟಕದ ಗಾಂಧಿ. ನೆನಪಲ್ಲಿರಲಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ಕೂಳೆ ನೀವು ಕೆ.ಸಿ. ರೆಡ್ಡಿ ಹೆಸರು ಬರೀಬೇಕಾಗತ್ತೆ. ಏಕೀಕೃತ ಎಂಬ ಹೆಸರು ಬಂದಾಗ ಎಸ್ ನಿಜಲಿಂಗಪ್ಪ ಹೆಸರು ಬರೀಬೇಕಾಗತ್ತೆ. ಕರ್ನಾಟಕ ನಾಮಕರಣ ಅಂತ ಬಂದಾಗ ದೇವರಾಜ ಅರಸು ಅವರ ಹೆಸರನ್ನು ಬರೀಬೇಕಾಗತ್ತೆ. ಇನ್ನು ರಕ್ಷಿಸು ಕರ್ನಾಟಕ ದೇವಿ ಇದನ್ನು ಬರೆದವರು ಯಾರು ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ, ಶಾಂತಕವಿ. ಇವರು ಈ ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದ್ದಾರೆ, ಕರ್ನಾಟಕ ಗತವೈಭವ. ಭಾರತದ ಒಕ್ಕೂಟವನ್ನು ಸೇರಲು ನಿರಾಕರಿಸಿದ ರಾಜ್ಯ 3 ರಾಜ್ಯಗಳಿದ್ದಾವೆ. ಅದರಲ್ಲಿ ಒಂದು ಜುನಾಗಢ್, ಇನ್ನೊಂದು ಹೈದರಾಬಾದ್, ಇನ್ನೊಂದು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ, ಅಲ್ಲ ಕಾಶ್ಮೀರ ಅಂತ ಇಟ್ಕೊಂಡ್ರೆ ಸಾಕು, ಜಮ್ಮು ಏನು ಬೇಕಾಗಿಲ್ಲ, ಕಾಶ್ಮೀರ. ಇದರಲ್ಲಿ ಯಾವ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ ಜುನಾಗಢನ್ನು ಕೊಟ್ಟಿದ್ದಾರೆ, ಜುನಾಗಢನ್ನು ಬರೀಬೇಕು. ಡ್ಯಾಶ್ ರವರು ರಾಜ್ಯ ಪುನರ್ವಿಂಗಡಣಾ ಸಮಿತಿಯ ಚೇರ್ಮನ್ ಆಗಿದ್ದರು. ಫಜಲ್ ಅಲಿ ಅವರು ಇದರ ಚೇರ್ಮನ್ ಆಗಿದ್ದರು ಅಂತ ನೋಡ್ತೀವಿ. ಇವಿಷ್ಟು ನೆನಪಲ್ಲಿ ಇಟ್ಕೊಂಡಿರಿ. ಇವಿಷ್ಟು ಬಿಟ್ಟ ಸ್ಥಳಗಳು. ಈ ಬಿಟ್ಟ ಸ್ಥಳಗಳನ್ನು ವಿಶೇಷವಾಗಿ 3 ಮಾಡೆಲ್ ಕ್ವಶನ್ ಪೇಪರ್ಗಳು ಮತ್ತು 2 ಪ್ರಿಪರೇಟರಿ ಕ್ವಶನ್ ಪೇಪರನ್ನು ಆಧರಿಸಿ ತಯಾರು ಮಾಡಲಾಗಿದೆ. ಈ ಬಿಟ್ಟ ಸ್ಥಳಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಟೇಕ್ ಕೇರ್.